4ನೇ ತರಗತಿ ಪರಿಸರ ಅಧ್ಯಯನ 6ನೇ ಅಧ್ಯಾಯ ಹನಿಗೂಡಿದರೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಚಾಪ್ಟರ್. ಸ್ಪರ್ಧಾತ್ಮಕ ಪರೀಕ್ಷೆಗೆ PSTR ಆಗಿರ್ಬೋದು, TTಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮೊದಲನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಜಲಚಕ್ರ. ಇದರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕಾನ್ಸೆಪ್ಟು. ಒಂದು ಕಾನ್ಸೆಪ್ಟ್ನ ಒಂದು ಪ್ರಶ್ನೆಯ ಮುಖಾಂತರ ಅರ್ಥವನ್ನ ಮಾಡಿಕೊಳ್ಳೋಣ. ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಭೂಮಿಗೆ ಬರುವ ನಿರಂತರ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಉತ್ತರ ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಜಲಚಕ್ರ. ಸೂರ್ಯನ ಬಿಸಿಲಿಗೆ ಅಂದ್ರ ಸೂರ್ಯನ ಕಿರಣದಿಂದ ನೇರವಾಗಿ ಅಂತಂದ್ರ ಭೂಮಿಗೆ ಬರ್ತಕ್ಕಂಥದ್ದು ನೋಡ್ತೀವಿ. ಭೂಮಿಯಲ್ಲಿ ನದಿ, ಸಮುದ್ರ, ಕೆರೆಗಳ ಮೇಲೆ ಬೀಳ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಸೂರ್ಯನ ಕಿರಣಗಳು ನೇರವಾಗಿ ನದಿ, ಕೆರೆ ಮೇಲೆ ಬಿದ್ದಾಗ ನೀರು ಏನಾಗ್ತದ ಅಂದ್ರ ಕಾಯ್ತಕ್ಕಂಥದ್ದು ನೋಡ್ತೀವಿ. ಕಾದು ಏನದಂದ್ರ ಆವಿಯಾಗಿ ಮೇಲೆ ಹೋಗ್ತಕ್ಕಂಥದ್ದು ನೋಡ್ತೀವಿ. ಮೇಲೆ ಹೋಗಿ ಏನದಂದ್ರ ಅಲ್ಲಿ ಮೋಡವಾಗಿ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಮೇಲೆ ಹೋದಂತ ಆವಿ ಏನದಂದ್ರ ತಂಪಾದ ಮೋಡಗಳಾಗಿ ಬದಲಾಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ ತಂಪಾದ ಮೋಡಗಳಾಗಿ ಬದಲಾಗ್ತಕ್ಕಂಥದ್ದು ನೋಡ್ತೀವಿ. ನಂತರ ಏನದಂದ್ರ ಅದು ಮೋಡ ಏನದಂದ್ರ ಭಾರವಾಗ್ತಕ್ಕಂಥದ್ದು ನೋಡ್ತೀವಿ. ಈ ಭಾರವಾದಾಗ ಮತ್ತೆ ಹನಿಗಳ ರೂಪದಲ್ಲಿ ಪುನಃ ಏನದಂದ್ರ ಮಳೆಯಾಗಿ ಬೀಳ್ತಕ್ಕಂಥದ್ದು ನೋಡ್ತೀವಿ. ಇದನ್ನೇ ಏನಂತ ಕರೀತಾರಂದ್ರ ಜಲಚಕ್ರ ಅಂತ ಕರೀತಕ್ಕಂಥದ್ದು. ಅಂದ್ರೆ ಇಲ್ಲಿ ಭೂಮಿ ಮೇಲೆ ಇರತಕ್ಕಂತ, ಸಮುದ್ರದಲ್ಲಿ ಇರತಕ್ಕಂತ ನೀರು ಆವಿಯಾಗಿ ಹೋಗಿ ಮೋಡವಾಗ್ತಕ್ಕಂಥದ್ದು ನೋಡ್ತೀವಿ. ಪುನಃ ನಂತರ ಏನದ ಅಂದ್ರ ಹನಿಗಳ ರೂಪದಲ್ಲಿ, ಮಳಿ ಹನಿಯ ರೂಪದಲ್ಲಿ ಭೂಮಿಗೆ ಬರ್ತಕ್ಕಂಥದ್ದು. ಇದನ್ನೇ ಏನಂತೇಳಿ ಕರೀತಾರ ಅಂದ್ರ ಜಲಚಕ್ರ ಎಂದು ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಈ ಒಂದು ಕಾನ್ಸೆಪ್ಟ್ ನಲ್ಲೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಆವಿಕರಣ, ಇವಾಪರೇಷನ್ ಅಂತೇಳಿ ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ನೋಡ್ತೀವಿ, ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆಯನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಉತ್ತರ ಆವಿಕರಣ ಎಂದು ಕರೆಯುತ್ತಾರೆ ಅಥವಾ ನೀರಾವಿ ಎಂದು ಕರೀತಕ್ಕಂಥದ್ದು. ಹಾಗಾದ್ರೆ ಗೊತ್ತಿರಬೇಕು, ನೀರಿಗೆ ಶಾಖ ಮತ್ತು ಬಿಸಿ ತಗುಲಿದಾಗ ಅದು ಹೊಗೆಯಂತೆ ಗಾಳಿಯಲ್ಲಿ ಹರಡುತ್ತದೆ. ಇದನ್ನೇ ಏನಂತೇಳಿ ಕರೀತಾರಂದ್ರ ನೀರಾವಿ ಅನ್ನುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ನಾವು ಮನೆಯಲ್ಲಿ ಬಟ್ಟೆ ಒಗಿತಕ್ಕಂಥದ್ದು ನೋಡ್ತೀವಿ. ಬಟ್ಟೆ ಒಗೆದ ತಕ್ಷಣ ಏನಂದ್ರ ಬಿಸಿಲಿಗೆ ಹಾಕ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಬಿಸಿಲಿಗೆ ಹಾಕಿದಾಗ ಅದರಲ್ಲಿರ್ತಕ್ಕಂಥ ನೀರ್ ಏನದ ಅಂದ್ರ ಸೂರ್ಯನ ಕಿರಣಗಳು ಬಿದ್ದು ಕಾಯ್ದೆ ಏನದಂದ್ರ ಅವುಗಳು ಆವಿಯಾಗಿ ಹೋಗ್ತಕ್ಕಂಥದ್ದು ನೋಡ್ತೀವಿ. ಆವಿಯಾಗಿ ಹೋದಾಗ ಏನಂದ್ರ ಬಟ್ಟೆ ಒಣಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇದನ್ನೇ ಏನಂತೇಳಿ ಕರೀತಾರಂದ್ರ ನೀರಾವಿ. ಅಂದ್ರ ನೀರಿಗೆ ಶಾಖ ಬಿಸಿ ತಗುಲಿದಾಗ ಹೊಗೆಯಂತೆ ಗಾಳಿಯಲ್ಲಿ ಹರಡುತ್ತದೆ. ಇದನ್ನೇ ಏನಂತೇಳಿ ಕರೀತಾರಂದ್ರ ನೀರಾವಿ ಅಂತೇಳಿ ಕರೀತಕ್ಕಂಥದ್ದು. ಇವ್ಯಾಪರೇಷನ್, ಆವಿಕರಣ ಅಂತೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ಕುಡಿಯಲು ಯೋಗ್ಯವಾದ ನೀರು, ಫ್ರೆಶ್ ವಾಟರ್. ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ, ಭೂಮಿಯ ಮೇಲಿರುವ ಒಟ್ಟು ನೀರಿನಲ್ಲಿ ನಮಗೆ ಬಳಸಲು ಸಿಗುವ ಸಿಹಿ ನೀರಿನ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು 1% ಕಡಿಮೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಭೂಮಿಯ ಮೇಲೆ 100% ನಲ್ಲಿ ನೀರನ್ನ ಇದ್ರೆ ಇದರಲ್ಲಿ ಸುಮಾರು 97% ಸಮುದ್ರಗಳಲ್ಲಿ ಇರ್ತಕ್ಕಂಥ ಉಪ್ಪು ನೀರು. ಅದೇ ರೀತಿಯಾಗಿ ಸುಮಾರು 3% ಅಷ್ಟೇ ಏನದಂದ್ರ ಸಿಹಿ ನೀರು ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇದರಲ್ಲಿಯೂ ಕೂಡ ಅಂದ್ರೆ ಈ ಒಂದು 3% ಸಿಹಿ ನೀರಿನಲ್ಲಿ ಕೂಡ ಸುಮಾರು 2% ಏನದಂದ್ರ ಹಿಮ ಪರ್ವತಗಳು ಮತ್ತು ಮಂಜುಗಡ್ಡೆಗಳಲ್ಲಿದೆ. ಅದೇ ರೀತಿಯಾಗಿ 1% ಗಿಂತಲೂ ಕಡಿಮೆ ಏನದಂದ್ರ ನದಿಗಳು, ಕೆರೆಗಳು ಮತ್ತು ಭೂಗರ್ಭದಲ್ಲಿ ನಾವೇನ್ ಬಳಸ್ತೀವಲ್ಲ ಈ ನೀರು, ನಾವು ಬಳಸುವ ನೀರು ಎಷ್ಟಿದೆ ಅಂದ್ರೆ 1% ಗಿಂತಲೂ ಕಡಿಮೆ ಇದೆ. ಹಾಗಾಗಿ ನಾವೇನಂದ್ರ ನೀರನ್ನ ಜಾಗರೂಕತೆಯಿಂದ ಬಳಸಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 100% ಅಲ್ಲಿ ಸುಮಾರು 97% ಏನಂದ್ರ ಸಮುದ್ರಗಳಲ್ಲಿ ಇರ್ತಕ್ಕಂಥ ಉಪ್ಪು ನೀರು. ಅದೇ ರೀತಿಯಾಗಿ ಸುಮಾರು 3% ಅಂತ ಹೇಳಿ ಬಂದಾಗ ಸಿಹಿ ನೀರು ಇರ್ತಕ್ಕಂಥದ್ದು ನೋಡ್ತೀವಿ. ಆದ್ರೆ ಇದರಲ್ಲಿ 3% ಅಲ್ಲಿಯೂ ಕೂಡ ಸುಮಾರು 2% ಏನದಂದ್ರ ಹಿಮ ಪರ್ವತ ಮತ್ತು ಮಂಜುಗಡ್ಡೆಗಳಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಕೇವಲ ನಮ್ಗ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ನೀರು ಬಂದ್ಬಿಟ್ಟು ಎಷ್ಟು ಅಂದ್ರ 1% ಗಿಂತಲೂ ಕಡಿಮೆ. ಇವುಗಳು ನದಿಗಳಲ್ಲಿ, ಕೆರೆಗಳು ಮತ್ತು ಭೂಗರ್ಭದಲ್ಲಿ ನಾವು ಈ ಒಂದು ನೀರನ್ನು ನಾವು ಬಳಸ್ತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ
ಪ್ರಶ್ನೆ, ಮಳೆ ಕೊಯ್ಲು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ನೋಡ್ತೀವಿ. ಮಳೆ ನೀರಿನ ಕೊಯ್ಲಿನ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಇದು ಕೂಡ. ಪ್ರಶ್ನೆ ನೋಡ್ತೀವಿ, ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗದಂತೆ ತಡೆದು ಅದನ್ನ ಸಂಗ್ರಹಿಸುವ ವಿಧಾನವನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗದಂತೆ ತಡೆದು ಅದನ್ನ ಸಂಗ್ರಹಿಸುವ ವಿಧಾನವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಉತ್ತರ ಮಳೆ ನೀರಿನ ಕೊಯ್ಲು ಎಂದು ಕರೀತಕ್ಕಂಥದ್ದು. ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಮಳೆ ಬಂದಾಗ ಮನೆಯ ಛಾವಣಿಯ ಮೇಲೆ ಬೀಳುವ ನೀರನ್ನ ಪೈಪ್ಗಳ ಮುಖಾಂತರ ಆಗಿರ್ಬೋದು, ತೊಟ್ಟಿಗಳಲ್ಲಿ ಅಥವಾ ಇಂಗು ಗುಂಡಿಗಳಲ್ಲಾಗಿರ್ಬೋದು ಅಥವಾ ಟ್ಯಾಂಕ್ ನಲ್ಲಿ ಶೇಖರಿಸಿ ಇಡುವುದನ್ನ ಏನಂತೇಳಿ ಕರೀತಾರ ಅಂದ್ರ ಮಳೆ ನೀರಿನ ಕೊಯ್ಲು ಅಂತೇಳಿ ಕರೀತಕ್ಕಂಥದ್ದು. ಹೀಗೆ ಶೇಖರಿಸಿದ ನೀರನ್ನ ನಂತರ ಏನದಂದ್ರ ಈ ಒಂದು ನೀರನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು, ಗಿಡಗಳಿಗೆ ಹಾಕ್ತಕ್ಕಂಥದ್ದಾಗಿರ್ಬೋದು, ಬಟ್ಟೆಯನ್ನ ಒಗೆಯಲು ಬಳಸ್ತಕ್ಕಂಥದ್ದಾಗಿರ್ಬೋದು. ಇದನ್ನೇ ಏನಂತೇಳಿ ಕರೀತಾರಂದ್ರ ಮಳೆ ನೀರಿನ ಕೊಯ್ಲು ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಮಳೆಯ ನೀರು ವ್ಯರ್ಥವಾಗಿ ಹರಿದು ಹೋಗದಂತೆ ತಡೆದು ಅದನ್ನ ಸಂಗ್ರಹಿಸುವ ವಿಧಾನವನ್ನ ಏನೆನ್ನುತ್ತಾರೆ ಅಂದ್ರೆ ಮಳೆ ನೀರಿನ ಕೊಯ್ಲು ಎಂದು ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮಳೆ ಬಂದಾಗ ಮನೆಯ ಛಾವಣಿಯ ಮೇಲೆ ಬೀಳ್ತಕ್ಕಂತಹ ನೀರನ್ನ ಪೈಪ್ಗಳ ಮುಖಾಂತರ ತೊಟ್ಟಿಗಳಲ್ಲಿ ಅಥವಾ ಇಂಗು ಗುಂಡಿಗಳಲ್ಲಿ ಬಿಡುವುದೇ ಮಳೆ ನೀರಿನ ಕೊಯ್ಲು ಅಂತೇಳಿ ಕರೀತಕ್ಕಂಥದ್ದು. ಇದನ್ನ ಹೀಗೆ ಸಂಗ್ರಹಿಸಿಟ್ಟ ನೀರನ್ನ ನಂತರ ಗಿಡಗಳಿಗೆ ಹಾಕ್ತಕ್ಕಂಥದ್ದಾಗಿರ್ಬೋದು, ನಂತರ ಬಟ್ಟೆ ಒಗೆಯಲು ಬಳಸ್ತಕ್ಕಂಥದ್ದಾಗಿರ್ಬೋದು, ಇನ್ನಿತರ ಕೆಲಸಕ್ಕೆ ಉಪಯೋಗಿಸ್ತಕ್ಕಂಥದ್ದಾಗಿರ್ಬೋದು. ಇದನ್ನೇ ಏನಂತೇಳಿ ಕರೀತಾರಂದ್ರ ಮಳೆ ನೀರಿನ ಕೊಯ್ಲು. ಅದೇ ರೀತಿಯಾಗಿ ನೆಕ್ಸ್ಟ್ ನೀರಿನ ಮರುಬಳಕೆ. ನೀರಿನ ಮರುಬಳಕೆಯ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಒಮ್ಮೆ ಬಳಸಿದ ನೀರು ಮತ್ತೆ ಉಪಯೋಗಿಸುವುದಕ್ಕೆ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಒಮ್ಮೆ ಬಳಸಿದ ನೀರನ್ನ ಮತ್ತೆ ಪುನಃ ಬಳಸುವುದಕ್ಕೆ ಏನಂತೇಳಿ ಕರೀತಾರಂದ್ರ ಉತ್ತರ ನೀರಿನ ಮರುಬಳಕೆ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಒಮ್ಮೆ ಉಪಯೋಗಿಸಿದ ನೀರನ್ನ ಚರಂಡಿಗೆ ಬಿಡುವ ಬದಲು ಬೇರೆ ಕೆಲಸಗಳಿಗೆ ಬಳಸ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರಂದ್ರ ಮರುಬಳಕೆ. ಉದಾಹರಣೆಗೆ ತರಕಾರಿ ಅಥವಾ ಪಾತ್ರೆಗಳನ್ನ ತೊಳೆದ ನೀರನ್ನು ತೋಟದ ಗಿಡಗಳಿಗೆ ಹಾಕುವುದರಿಂದ ನೀರು ಉಳಿಸಬಹುದು ಅಂತಕ್ಕಂಥದ್ದು. ತರಕಾರಿ ಅಥವಾ ಪಾತ್ರೆಗಳನ್ನ ತೊಳೆದಂತಹ ನೀರನ್ನ ತೋಟದ ಗಿಡಗಳಿಗೆ ಹಾಕುವುದರಿಂದ ನೀರನ್ನ ಉಳಿಸಬಹುದು ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ಒಮ್ಮೆ ಬಳಸಿದ ನೀರನ್ನ ಮತ್ತೊಮ್ಮೆ ಬಳಸುವುದನ್ನೇ ಏನಂತೇಳಿ ಕರೀತಾರಂದ್ರ ನೀರಿನ ಮರುಬಳಕೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಲಿಕಲ್ಲು. ಇದ್ರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ನೋಡ್ತೀವಿ, ಮಳೆಯ ಹನಿಗಳು ಅತಿ ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗಳಿಗೆ ಬೀಳುವುದನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಮಳೆಯ ಹನಿಗಳು ಅತಿ ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ರೂಪದಲ್ಲಿ ಸಣ್ಣ ಗೋಲಗಳಾಗಿ ಗೋಲಾಕಾರದಲ್ಲಿ ಬೀಳ್ತಕ್ಕಂಥದ್ದು ನೋಡ್ತೀವಿ. ಭೂಮಿಗೆ ಬೀಳುವುದನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಉತ್ತರ ಇವುಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಆಲಿಕಲ್ಲು ಮಳೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ, ಗಾರ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇವುಗಳು ಹೇಗೆ ಉಂಟಾಗುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡಿದೆವು, ಸೂರ್ಯನಿಂದ ಬಂದಂತಹ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಮುದ್ರ ಸಾಗರ ಮೇಲೆ ಬೀಳ್ತಕ್ಕಂಥದ್ದು ನೋಡ್ತೀವಿ. ಸಾಗರ ಮೇಲೆ ಬಿದ್ದಾಗ ಈ ಒಂದು ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಅಂತಂದ್ರ ಇಲ್ಲಿ ತಂಪಾಗಿ ಮೋಡಗಳಾಗ್ತವೆ ಅಂತ ಹೇಳಿ ನೋಡಿದೆವು. ಹಾಗಾದ್ರ ಈ ಒಂದು ಮೋಡಗಳಲ್ಲಿನ ನೀರಿನ ಹನಿಗಳು ಇರ್ತವೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಹಾಗಾದ್ರ ಇಲ್ಲಿ ಈ ಒಂದು ಮೋಡಗಳಲ್ಲಿ ತೀವ್ರವಾಗಿ ಚಳಿ ಇದ್ರೆ ಏನಾಗ್ತಾವಂದ್ರ ಈ ಮೋಡಗಳು ಏನಂದ್ರ ಹಿಮವಾಗ್ತಕ್ಕಂಥದ್ದು ನೋಡ್ತೀವಿ. ಹಿಮ ಏನದಂದ್ರ ಗಾಳಿಯ ಒತ್ತಡದಿಂದ ಏನಾಗ್ತಾವಂದ್ರ ಇವುಗಳು ದೊಡ್ಡ ದೊಡ್ಡ ತುಂಡಾಗ್ತಕ್ಕಂಥದ್ದು ನೋಡ್ತೀವಿ. ನಂತರ ಏನದಂದ್ರ ಅವುಗಳು ಇವುಗಳು ಗುಂಡಿಗಳಂತೆ ಭೂಮಿಗೆ ಬೀಳುವುದನ್ನೇ ಏನಂತೇಳಿ ಕರೀತಾರಂದ್ರ ಆಲಿಕಲ್ಲು ಮಳೆ ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಮೋಡಗಳಲ್ಲಿ ನೀರಿನ ಹನಿಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಇವುಗಳಿಗೆ ತೀವ್ರ ಚಳಿ ಕೋಲ್ಡ್ ಇದ್ದಾಗ ಏನಾಗ್ತಾವಂದ್ರೆ ಇವುಗಳು ಹಿಮವಾಗ್ತಕ್ಕಂಥದ್ದು ನೋಡ್ತೀವಿ. ಈ ಹಿಮವಾದಂತಹ ಸಂದರ್ಭದಲ್ಲಿ ಗಾಳಿಯ ಒತ್ತಡದಿಂದ ಏನಾಗ್ತಾವಂದ್ರೆ ಇವುಗಳು ಒಂದೊಂದು ತುಂಡಾಗ್ತಕ್ಕಂಥದ್ದು. ಈ ಒಂದು ತುಂಡುಗಳು ಏನಂದ್ರ ಭೂಮಿಗೆ ಬೀಳ್ತಕ್ಕಂಥದ್ದು ನೋಡ್ತೀವಿ. ಇವುಗಳನ್ನೇ ಏನಂತೇಳಿ ಕರೀತಾರಂದ್ರ ಆಲಿಕಲ್ಲು ಮಳೆ ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.